ಸರ್ ಸ್ವಲ್ಪ ಗ್ಯಾಸ್ಟ್ರಿಕ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್. ನೋಡಿ, ಗ್ಯಾಸ್ಟ್ರಿಕ್ ಬಂದು ನೀವು ಏನೇ ಫುಡ್ ತೊಗೊಳ್ತೀರಾ ಟೈಮಿಗೆ ಸರಿಯಾಗಿ ತೊಗೊಳ್ತೀರಾ. ಹೌದು. ಹೌದಾ? ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಹೊಟ್ಟೆ ಹಸು ಆದರೆ ಮಾತ್ರ ಊಟ ಬೇಕು. ಹೌದು. ಹೊಟ್ಟೆ ಹಸು ಆಗಿಲ್ಲ ಅಂದರೆ ಊಟ ಬೇಕಾಗಿಲ್ಲ. ಬಟ್ ನಾವು ವಾಚ್ ನೋಡಿ ಟೈಮಿಗೆ ತೊಗೊಳ್ತೀವಿ. ಅದೇನಾಗುತ್ತೆ, ಬೆಳಿಗ್ಗೆ ತಿಂದಿರೋದು ಊಟ ಇನ್ನೂ ಡೈಜೆಸ್ಟ್ ಆಗಿರಲ್ಲ. ಹೌದು. ಮತ್ತೆ ಮಧ್ಯಾಹ್ನ ಊಟ ಹಾಕ್ಕೊಳ್ತೀರಾ. ಮತ್ತೆ ಮಧ್ಯಾಹ್ನದು ಡೈಜೆಸ್ಟ್ ಆಗಲ್ಲ, ರಾತ್ರಿ ಹಾಕ್ಕೊಳ್ತೀರಾ. ಹೌದು. ಆವಾಗ ಏನಾಗುತ್ತೆ, ಬಾಡಿ ಸರಿಯಾಗಿ ವರ್ಕ್ ಮಾಡಲ್ಲ, ಬೆಳಿಗ್ಗೆ ಮೋಷನ್ಸ್ ಫ್ರೀ ಆಗಲ್ಲ. ಅದೇ ಥರ ಆಗ್ತಾ ಏನಾಗುತ್ತೆ, ನಿಮಗೆ ಒಳಗಡೆ ಇರೋದೆಲ್ಲ ಕೆಟ್ಟೋಗುತ್ತೆ ಸಿಸ್ಟಮ್ಮು ಹೊಟ್ಟೆದು. ಆವಾಗ ತೇಗ್ ಬರೋದು, ಆಮೇಲೆ ಆ್ಯಸಿಡಿಟಿ ಬರೋದು, ಆಮೇಲೆ ಆ್ಯಸಿಡ್ ರಿಫ್ಲೆಕ್ಸ್ ಬರೋದು, ಬೇರೆ ಬೇರೆ ತೊಂದರೆ, ಹೊಟ್ಟೆ ನೋವು ಬರೋದು, ವಾಂತಿ ಆಗೋದು, ತಲೆನೋವು ಬರೋದು, ಎಲ್ಲ ಥರದ್ದು ಶುರು ಆಗುತ್ತೆ. ಆಮೇಲೆ ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಈ ಫುಡ್ ಪೈಪಿಂದ ಮೇಲೆ ಬರೋದು, ತೇಗ್ ಬರೋದು, ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಶುರು ಆಗುತ್ತೆ. ಆವಾಗ ನೀವೇನು ಮಾಡಬೇಕು ಗೊತ್ತಾ, ಯಾವುದು ಊಟ ನಿಮಗೆ ಡೈಜೆಸ್ಟ್ ಆಗುತ್ತೆ ಆದಮೇಲೆ ಹೊಟ್ಟೆ ಹಸು ಮತ್ತೆ ಆಗುತ್ತೆ, ಆವಾಗ ಊಟ ಮಾಡಬೇಕು. ಹೌದೌದು. ಒಬ್ಬೊಬ್ರದ್ದು ಒಂದೊಂದು ಸಿಸ್ಟಮ್ ಇರುತ್ತೆ. ಒಬ್ಬರಿಗೆ ಬೇಗ ಡೈಜೆಸ್ಟ್ ಆಗಿಬಿಡುತ್ತೆ, ಒಬ್ಬರಿಗೆ ಸ್ಲೋ ಆಗುತ್ತೆ ಅವ್ರ ವರ್ಕ್ ಮೇಲೆ. ನೀವು ಡೈಜೆಸ್ಟ್ ಆಗೋದು ನೋಡಬೇಕು, ಫುಲ್ ಡೈಜೆಸ್ಟ್ ಆಯ್ತಾ, ಹೊಟ್ಟೆ ಹಸು ಬಂತಾ, ಅವಾಗ ಊಟ ತಗೊಳ್ಳಿ. ರಘುವರೇ, ನಮ್ಮ ಸಮೃದ್ಧಿ ಆಯುರ್ವೇದದಲ್ಲಿ ಪ್ರತಿಯೊಂದು ಕಾಯಿಲೆಗೂ ಔಷಧಿ ನಮ್ಮಲ್ಲಿ ದೊರೆಯುತ್ತದೆ. ಕಾಂಟ್ಯಾಕ್ಟ್ ಡೀಟೇಲ್ಸು ವಿಡಿಯೋದಲ್ಲಿದೆ, ಸಂಪರ್ಕಿಸಿ. ನಮಸ್ಕಾರ.